ಅಲ್ಲ ಕಣೆ ಜಯ. ಹಾ, ನೀನು ಹೋಗಿ 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 ನೀನು ಸೊಸೆಗೆ ಪಾಪ ಕಾಲ ಆಪ್ರೇಷನ್ ಅಂದ್ರೂ ಆಸ್ಪತ್ರೆಗೆ ತೋರಿಸ್ತಿದ್ದಂಗೆ ಯೋನು ಮಾಡಿದ್ದಂಗೆ ಮನೆಗೆ ಸುಮ್ಮನೆ ಕೆಲಸ ಮಾಡಿಸ್ಕೊಂತಿದ್ದೀಗಂತೆ. ನಿನ್ಗೆ ಯಾರು ಹೇಳಿದ್ದು? ಯಾರು ಹೇಳಿದ್ರು ನಿನಗೆ ಹಿಂಗೆ ಮಾಡ್ತಾ ನಾನು ತೋರಿಸ್ತಿಲ್ಲ ಆಸ್ಪತ್ರೆಗೆ ಅಂತ ಹೇಳ್ಬಿಟ್ಟು? ಯಾರು ಹೇಳಿದ್ರು? ಅಯ್ಯೋ, ಆ ಪ್ರಿಯ ಊರು ತುಂಬ ಹೇಳ್ಕೊಂಬಿಟ್ಟು ಬಂದವಳ ಪ್ರಿಯ. ಒಬ್ರು ಇಬ್ರಿಗಲ್ಲ, ಊರು ತುಂಬಾನು ಹಿಂಗೆ ಹಿಂಗೆ ಅಂತ ಊರು ತುಂಬ ಹೇಳ್ಕೊಂಬಿಟ್ಟು ಬಂದವ್ರಿ. ನಾನು ಇವನಪ್ಪ ಜಯಕ್ಕಂಗೆ ಮಾಡೋಕ್ಕಿಲ್ವಲ್ಲ, ಆದ್ರೂ ಯಾಕಿಂತ ಕೆಲಸ ಮಾಡ್ತು ಅಂತ ಬೋಲು ಬೇಜಾರಾಯ್ತು ಕಣೆ ನಂಗಂತೂ. ದೇವರಣೆಗೂ ನೀನು ಹಿಂಗೆ ಮಾಡ್ತೀಗ ಅಂತ ಅಂದ್ಕೊಂಡಿರಲ್ವಲ್ಲ, ನನಗೆ ಓಸಿ ಬೇಜಾರಾಯ್ತು ಅಂತ ಅನ್ಕೊಂಬಿಟ್ಟೆ. ಬಹಳ ಬೇಜಾರಾಯ್ತು ನಂಗಂತೂ. ಏನೇ ಆ ಪ್ರಿಯ ಊರು ತುಂಬ ಹೇಳ್ಕೊಂಡು ಓಡ್ತಾವಳೆ ಅನ್ನು. ಆ ಭದ್ರಮ್ಮ ಹೆಂಗೋ, ಈ ಭದ್ರಮ್ಮನ ಸೊಸೆನೂ ಹಂಗೇನೇನಿಯ. ಅಯ್ಯೋ ಯೋಸ್ಕಿತ ಕೇಳಿದೆ. ಅಯ್ಯೋ ಊರು ತುಂಬ ಕಣಮ್ಮ. ಹೆಜ್ಜೆ ಇಕ್ಕಿಲ್ಲ ಊರು ತುಂಬನೂ. ಅಯ್ಯೋ ನಮ್ಮ ನಾದಿನಿ ಮಂತಕ್ಕೆ ಬಂದ್ಬಿಟ್ಟಿದ್ಲು, 2 ಲಕ್ಷ ರೂಪಾಯಿ ಕಾಸು ಕೇಳಿದ್ಲು ಅಂತ ಊರು ತುಂಬ ಹೇಳ್ಕೊಂಡಿದ್ದು ಮರ್ಯಾದೆ ಕಳಿತಾವಳ ಅವಳು ಪ್ರಿಯ. ಅವಳ ಬಗ್ಗೆ ಮಾತಾಡಿ ಏನು ಮಾಡಬೇಕು? ಮನೆ ಹೇಳಿ ಅವಳಲ್ಲ ಇವಳು ಬಂದವಳಲ್ಲ, ನಮ್ಮ ಮನೆಗೆ ವಕ್ರಸ್ಕೊಂಡವಳಲ್ಲ ನೇತ್ರಿ. ಅವಳಿಗೆ ಮಾಡ್ಬೇಕು ಫಸ್ಟು. ಅವಳಿಗೆ ಯಾರು ಹೇಳಿದ್ ನಾನು? ನಾನು ಏನಾರ ಹೇಳಿದ್ನ ಅವಳಿಗೆ? ಇಲ್ಲಿ ನನ್ನ ಹತ್ರ ಬಂದ್ಬಿಟ್ಟು ಅವಳು ಏನಾರ ಹೇಳಿದ್ಲ ಅಂತ ಹೇಳ್ಬಿಟ್ಟು? ಅಲ್ಲ ಕಣಮ್ಮ, ದೇವ್ರನೇ ಕೇಳ್ತೀನಿ. ಈ ಸೊಸೆಗಳದು ಒಂದೊಂದಲ್ಲ, ನಿಜವಾಗೂ ಎಷ್ಟು ಹಿಂಸೆ ಮಾಡ್ತಾರೆ ಅಂದರೆ ಒಂದೊಂದಲ್ಲ. ಬೇಜಾರಾಗೋಯ್ತದೆ ನನಗಂತೂ. ನೋಡು, ಈ ಹಾಳು ಬಿದ್ದೋಗಿ ಅವ್ರು ನಮ್ಮ ಮನೆಗೆ ಇರಿಸ್ಕೊಂಡ್ರೆ ತಾನೇ ನೋವು. ಸರಿಯಾಗಿ ಮಾಡ್ತೀನಿ ಇರು. ಸರಿ ಸರಿ. ಊರು ತುಂಬ ನಿಂದೆ ಸುದ್ದಿ. ಎಲ್ಲೋದ್ರು ಅದನ್ನೇನು ಕೇಳ್ತಿರ್ತಾರೆ. ಏನೋ ಒಂದು ಏಳು. ಫಸ್ಟ್ ಸಸೆನ ಕರ್ಕೊಂಡು ಹೋಗ್ಬಿಟ್ಟು ಆಸ್ಪತ್ರೆಗೆ ಕರ್ಕೊಂಡೋಗಿ ಸಿಯೋರ್ಸು. ಆಮೇಕಿಂದ ಬಾಯಿ ಮುಚ್ಕೋತಾರೆ ಜನ ಎಲ್ಲರೂ. ಅಲ್ಲಿ ಗಂಟ ಹಿಂಗೆ ಮಾತಾಡ್ತಾನೇ ಇರ್ತಾರೆ. ನನಗೆ ಬೋಲ್ ಬೇಜಾರಾಯ್ತು ಕಣಮ್ಮ. ನನಗೇನೇನಿ ಇವನಪ್ಪ ಹಿಂಗೆ ಅಂತ ಹೇಳ್ಬಿಟ್ಟು. ಅಯ್ಯೋ ಕಣಕ್ಕ, ನನಗೆ ಗೊತ್ತಿದ್ದಿದ್ರೆ ಅವಳಿಗೆ ಹುಷಾರಿಲ್ಲ ಅಂತ ನಾನೇನು ತೋರಿಸ್ತಿರ್ಲಿಲ್ವೇ? ನನಗೇನು ತಲೆಗೆಲೆ ಕೆಟ್ಬಿಟ್ಟೈತೆ, ನಾನು ತೋರಿಸ್ತಾ ಇದ್ದೆ. ನನಗೇನು ಗೊತ್ತೇಳು? ಅಯ್ಯೋ ಸರಿ ಬಿಡು, ಇನ್ಯಾಲಾದ್ರೂ ಹೆಂಗೋ ಸೋರು ಮಾಡ್ತಾ. ಹೋಗೋಗು. ಎಲ್ಲ ನೇತ್ರಿ, ಲೇ ಪ್ರೇಮಿ, ಇಬ್ಬರು ಸೇರ್ಕೊಂಡು ನಮ್ಮ ಮನೆ ಮಾನ ಮರ್ವಾದಿನ ಅದು ಯಾವ ಥರ ಕಳೀತಿದ್ದೀರಾ ಅಂತ ಹೇಳಿದ್ರೆ, ಯವ್ವ ಇವ್ರಿಗೇನಾದರೂ ಹೊಸ್ಸಿನಾದ್ರೂ ಬುದ್ಧಿ ಐತಾ ಬುದ್ಧಿ ಇಲ್ವಾ? ನನಗಂತೂ ದೇವ್ರನೇ ಗೊತ್ತಾಯ್ತಿಲ್ಲ. ಹೊಸ್ಸಿನಾದ್ರೂ ಬುದ್ಧಿ ಐತಾ? ಏನು ಕತೆನೋ ಏನೋ, ನನಗಂತೂ ಗೊತ್ತಾಯ್ತಿಲ್ಲ. ಆದರೆ ಇವನು ಮಾತ್ರ ಸುಮ್ಮನೆ ಬಿಡೋಕ್ಕಿಲ್ಲ. ಮಾಡ್ತೀನಿ, ಸರಿಯಾಗಿ ಮಾಡ್ತೀನಿ. ಹಿಂಗೆ ಇದ್ರೆ ಆಗಲ್ಲ. ನೋಡ್ದ, ನಾವೇನು ಅಂತೀವಿ, ಏನೋ ಕಿತ್ತಾಡ್ತೀವಿ ಅಂತ ಹೇಳ್ಬಿಟ್ಟು ಮುದ್ದಿಗೆ ಗಾಡಿ ಎತ್ಬಿಟ್ಟವ್ರಲ್ಲ, ಇದಕ್ಕೆ ಮಾವ ಹಿಂಗೆ ಹೇಳ್ಬಿಟ್ಟು ಇವಳೇನೇ ಗಾಡಿ ಎತ್ಸವಳೆ ಅನ್ನಿಸ್ತದೆ. ನೋಡು, ನಾವು ಕಾರ್ ತಗೊಂಡು ನಾವು ಬಿಸ್ನೆಸ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಬಿಸ್ನೆಸ್ ಅಂತೂ ಯಾವುದೇ ಕಾರಣಕ್ಕೂ ಲಾಸಾಗಿ ಏನು ತೊಂದರೆ ಆಗೋಕ್ಕಿಲ್ಲ. ಸರಿನಾ? ನೋಡು, ಅತ್ತೆ ನಮಗಂತೂ ಬೋಲ್ ಗೌರವ ಕೊಡ್ತಿರ್ತಾಳೆ. ನೋಡ್ತಾ ಇರ ನೀನು. ಅತ್ತೆ ನೀನು ಬಂದು ಅಯ್ಯೋ ಏನಮ್ಮ ನೀನು ಅವ್ರಿಗಿನ್ನ ಸಂತಾಗ ಬಿಸ್ನೆಸ್ ಮಾಡ್ತಿದ್ದೀರಾ ಅಂತ ಇದು ಮಾಡ್ತಿರ್ತಾರೆ. ನೋಡು, ಈ ಇವಳಿಗೆ ಬೇರೆ ಬಡ್ಡಿ ಕಟ್ಟಬೇಕು, ಮಾನ ಮರೋದಿ ಕಳ್ಕೊಳ್ಳೋದು ಬೇಡ. ನಾನು ಈಗಲೇ ಹೇಳಿದ್ದೀನಿ, ಬಡ್ಡಿ ಕಟ್ಟಬೇಕು. 1 2 7 ಎಷ್ಟಿರ್ತೋ ಕಮಿಟ್ಮೆಂಟ್ಸು. ಇನ್ಮೇಲೆ ಚೆನ್ನಾಗಿ ಬಿಸ್ನೆಸ್ ಮಾಡೋಣ. ಅತ್ತೆ ಹತ್ರ ಹೊಗಳಿಸ್ಕೊಳ್ಳೋದು ದೊಡ್ಡ ವಿಷಯನೇ ಅಲ್ಲ. ಚೆನ್ನಾಗಿ ಹೊಗಳಿಸ್ಕೋಬೋದು ಬಿಡು, ಆರಾಮಾಗಿ. ಅಯ್ಯೋ ಅಷ್ಟು ಸುಲಭ ಅಲ್ಲ. ಅತ್ತೆಗೆ ಏನು ಗೊತ್ತಾಗಿಲ್ಲ, ಸುಮ್ಕಿರು. ಅದಕ್ಕೆ ಅಲ್ವೇ ಪೊದ್ದಿ ಆಟ ಆಡ್ತಿರೋದು. ಲೇ ನೇತ್ರಿ. ಓ ಅತ್ತೆ, ಬನ್ನಿ ಅತ್ತೆ. ಅತ್ತೆ, ನಾಳೆ ಕಾರ್ ಪಕ್ಕ ಬರುತ್ತೆ ಅತ್ತೆ, ಪಕ್ಕ ಬರುತ್ತೆ. ನಿಜವಾಗ್ಲೂ ಅದು ಡಿಲೇ ಆಗಿಬಿಟ್ಟಿತ್ತು ಕಾರು ಅತ್ತೆ. ಈಗೇನಿಲ್ಲ, ಅವರೇ ಫೋನ್ ಮಾಡಿದರು, ನಾಳೆ ಖಂಡಿತ ಬರುತ್ತೆ ಅಂತ ಹೇಳಿದ್ರು. ನೀವೇನು ಇದು ಮಾಡ್ಕೋಬೇಡಿ, ಟೆನ್ಷನ್ ಮಾಡ್ಕೋಬೇಡಿ. ಊರು ಜನ ಏನು ಅನ್ಕೋತಾರೆ ಏನು ಎತ್ತ ಅಂತ ಹೇಳ್ಬಿಟ್ಟು ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ಪಕ್ಕ ಬರುತ್ತೆ. ಅತ್ತೆ. ಅಯ್ಯೋ ಕಾರ್ ಮಾತ್ರ ಸೂಪರ್ ಆಗೈತೆ ಕಣತ್ತೆ. ಫೋಟೋ ಎಲ್ಲ ಕಳಿಸಿದ್ರು. ಹೋಗವ್ರು ನನ್ನ ಗಂಡ. ಅದೆಲ್ಲ ನೋಡ್ಕೊಂಡು ಮಾತಾಡ್ಕೊಂಡು ಹಂಗೆ ಏನೇ ಬರೋಕ್ಕೆ ಅಂತೇಳ್ಬಿಟ್ಟು ಹೋಗವ್ರೆ. ಇನ್ನೇನು ಬತ್ತಾರೆ. ಸರಿನೇ. ನೋಡಿ, ಇಲ್ಲೆಲ್ಲ ಬಿಸ್ನೆಸ್ ಮಾಡೋಕ್ಕೆ ಅಂತೇಳ್ಬಿಟ್ಟು ನಾನು ಇವಳು ರೆಡಿ ಮಾಡ್ತಾ ಇದೀವಿ ಕಣತ್ತೆ. ನೋಡಿ, ನಾವು ಇಲ್ಲಿ ಬಿಸ್ನೆಸ್ ಶುರು ಮಾಡ್ತೀವಿ, ನೋಡ್ತಾ ಇರ್ರಿ. ನಾವಿದು ಯಾವ ಲೆವೆಲಿಗೆ ಬೆಳಿತೀವಿ ಅಂತ ಹೇಳ್ಬಿಟ್ಟು. ನಿಮ್ಮ ಮನೆಯಾಳಿ ನೇತ್ರಿ, ಏನೇ ದೊಡ್ಡ ರೋಗ ಬಂದೈತಿ ನಿನಗೆ? ಏನೇ ದೊಡ್ಡ ರೋಗ ಬಂದಿರೋದು? ಯಾಕತ್ತೆ ಹಿಂಗೆ ಮಾತಾಡ್ತಾ ಇದ್ದೀರಾ? ನಾನೇನು ಮಾಡಿದ್ದೀನಿ? ಯಾಕತ್ತೇನಾ ಮೊದ್ಲೇಳು, ಏನು ದೊಡ್ಡ ರೋಗ ಬಂದೈತಿ ಅಂತ ಹೇಳ್ಬಿಟ್ಟು ನೀನು ಫಸ್ಟ್ ಹೇಳು, ಏನು ದೊಡ್ಡ ರೋಗ ಬಂದಿರೋದು ನಿನಗೆ? ಅತ್ತೆ, ನೀವು ಯಾಕೆ ಬೈತಿದ್ರು ನಂಗೆ ಒಂದು ಅರ್ಥ ಆಯ್ತಿಲ್ಲ ಕಣತ್ತೆ. ದೇವ್ರಣೆಗೂ ಅದೇನೋ ದೊಡ್ಡ ರೋಗ ಬಂದೈತೆ, 2 ಲಕ್ಷ ಬೇಕು ಅಂತ ಹೇಳ್ಬಿಟ್ಟು ಕೇಳ್ಕೊಂಡು ನಿಮ್ಮ ಅಪ್ಪನ ಮನೆಗೆ ಹೋಗಿತ್ತಂತಲ್ವೇನೆ? ನಮ್ಮ ಅತ್ತೆ ಆಸ್ಪತ್ರೆಗೆ ತೋರ್ಸೋದೇ ಇಲ್ಲ, ಏನೂ ಇಲ್ಲ, ಎಷ್ಟು ಹೇಳಿದ್ರು ತೋರ್ಸೋಕ್ಕಿಲ್ಲ. ಆಸ್ಪತ್ರೆಗೆ ಏನೇನಿಯ ಕರ್ಕೊಂಡು ಹೋಗಿಲ್ಲ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನೀನೇನಿಯ ಎಲ್ಲನೂ ಹೇಳ್ಕೊಂಬಿಟ್ಟು ಬಂದಿದ್ದೇನೆ. ಯಾರು ಹೇಳಿದ್ರು ನಿಂಗೆ ತೋರ್ಸೋಕ್ಕಿಲ್ಲ ಅಂತ? ಅದೇನು ದೊಡ್ಡ ರೋಗ ಬಂದೈತೆ? ಗನ್ವಾಗ ಏನಿಯ ಸಂಡಕ್ಕೆ ಏನಿ ಇದೆಯಾ ತಾನೇ? ಮತ್ತು ಆದ್ರೂ ಏನು ದೊಡ್ಡ ರೋಗ ಬಂದೈತಿ ಅಂತ ಬಿಟ್ಟು ಕಾಸು ಕೇಳಕ್ಕೆ ಹೋಗಿದ್ದೆ. ಲೇ ಪ್ರೇಮಿ, ನೀನು ಇವ್ರ ಜೊತೆ ಸೇರ್ಕೊಂಡು ಸರಿಯಾಗಿ ಮಾಡ್ತಾ ಇದೆಯಾ? ಇವ್ರ ಜೊತೆ ಸೇರ್ಕೊಂಡು ಏನು ಮಾಡಬೇಕು ಅಂತ ಅನ್ಕೊಂಡಿದ್ಯಾ ನೀನಂತೂ? ಪರವಾಗಿಲ್ವೇ ನೀವು ಇಬ್ರು? ಲೇ ನೇತ್ರಿ, ಏನಾದ್ರು ದೊಡ್ಡ ರೋಗ ಬಂದೈತೆ? ನೀನು ಯಾವತ್ತು ಬಂದ್ಬಿಟ್ಟು ನನಗೆ ಹೇಳಿದ್ದೆ ನಿನಗೆ? ನೀ ಬಂದು ನನ್ನ ಹತ್ರ ಹೇಳಿದ್ದೆ ಎಂದಾದ್ರೂ? ಅತ್ತೆ ಹಿಂಗೆ ಕಾಲು ನೋಯ್ತಾ ಇತ್ತು, ನಾನು ಆಸ್ಪತ್ರೆಗೆ ತೋರಿಸ್ಬೇಕು, 2 ಲಕ್ಷ ಆಯ್ತು ಅಂತ ಕೇಳಿದ್ದೇನೆ. ಹೇಳೇ
ಕೇಳಿಲ್ಲ ಮಾಡಿಲ್ಲ ಹೋಗ್ಬಿಟ್ಟಲ್ಲ ಎಲ್ಲನೂ ತವ್ರ ಮಂತಕ್ಕೆ ಹೋಗ್ಬಿಟ್ಟು ಎಲ್ಲ ಹೇಳ್ಕೊಂಬಿಟ್ಟು ಬಂದಿದ್ದೀಯೇನೆ ನೀನು ನಿನ್ನ ಮನೆ ಒಳಗಡೆ ಸೇರಿಸಿದ್ದೇನೆ ನೀ ದೊಡ್ಡ ತೆಪ್ಪಾಗೋಯ್ತು. ಅಯ್ಯೋ ಅತ್ತೆ, ನಿಮ್ಗೆ ಯಾರತ್ತೆ ಹೇಳಿದ್ದು? ಯಾರತ್ತೆ? ನಿಜವಾಗೂ ನಿಜವಾಗೂ ಆ ಥರ ಹೇಳಲಿಲ್ಲ ಅತ್ತೆ. ಯಾರತ್ತೆ ನಿಮ್ಗೆ ಹೇಳಿದ್ದು? ನಾನು ಸುಮ್ಮನೆ ದುಡ್ಡೇನೋ ಸುಮ್ಮನೆ ಕೇಳಕ್ಕೆ ಹೋಗಿದ್ದೆ ಅಷ್ಟೇ ಅತ್ತೆ. ಎಲ್ಲ ಮೋಸ ಮಾಡ್ತಾರೆ ಮನೆಗೆ ಅಂತ ಹೇಳ್ಬಿಟ್ಟು ಅಷ್ಟು ಬಿಟ್ರೆ ಇನ್ನೇನು ಇಲ್ಲ ಅತ್ತೆ. ನಿಜವಾಗೂ ಸಾಕು ಮುಚ್ಚ ಬಾಯ್ನ. ನಿಮ್ಮ ಹೊತ್ತಿಗೆ ಪ್ರಿಯ ಊರೂರ್ಗೇನೆ ಹೇಳ್ಕೊಂಬಿಟ್ಟು ಬಂದ್ಬಿಟ್ಟವಳೆ. ಅಯ್ಯೋ ನನ್ನ ಆದ್ಮಿ ಅಂತ ನನ್ನ ಮಗನ ಕಟ್ಕೊಬಿಟ್ಟವಳೆ. ಅವ್ರ ಅತ್ತೆನೂ ಅಷ್ಟೇ ಏನೇ ಸರಿ ಇಲ್ಲ. ಅವ್ರ ಅತ್ತೆನೇ 420. ಅವ್ರ ಅತ್ತೆ ಸರಿ ಇಲ್ಲ. ಅವ್ರ ಅತ್ತೆ ಅಂತವಳು ಅಯ್ಯೋ ಹುಷಾರಿಲ್ಲ, ಹಂಗಿಲ್ಲ ಹಿಂಗಿಲ್ಲ ಅಂದ್ರೂ ಆಸ್ಪತ್ರೆಗೂ ತೋರ್ಸಕ್ಕಿಲ್ವಂತೆ. ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಫುಲ್ ಎಲ್ಲನೂ ಹೇಳ್ಬಿಟ್ರದು. ಹಂಗಲ್ಲ ಹಿಂಗಲ್ಲ. ನಮ್ಮ ಅತ್ತೆ ಸರಿ ಇಲ್ಲ. ನನ್ನ ಆದ್ಮಿ ಬಂದು ನಮ್ಮ ಮನೆಗೆಲ್ಲ ಕಾಸು ಕೇಳ್ತಾಳೆ ಅವ್ರು ಸರಿ ಇಲ್ದಿರೋದಕ್ಕೆ. ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಎಲ್ಲನೂ ಹೇಳ್ಕೊಂಬಿಟ್ಟು ಬಂದಿರೋದು ಊರು ತುಂಬಾನು. ಈ ಜಯಮ್ಮನ ಮರ್ಯಾದೆ ನಂದಿಂದು ಎಷ್ಟು ಕಳೆದವಳೆ ಅಂತಂದ್ರೆ ನೀನು ಯಾಕೆ ಹೋಗಂಗೆ ಹೇಳ್ದೆ? ನೀನು ಹಂಗೆ ಹೋಗಿ ಹೇಳ್ರೋದಕ್ಕೆ ತಾನೆ ಅವಳು ಪ್ರಿಯ ಊರು ತುಂಬ ಹೇಳ್ಕೊಂಬಿಟ್ಟು ಬಂದಿರೋದು. ಬೊಗಳೆ ಏನು ದೊಡ್ಡಪ್ಪತ್ತು ದೊಡ್ಡ ರೋಗ ಬಂದೈತಿ ಅಂತ ನೀನು ಬೊಗಳೆ ಏನೋ ಬಂದಿರ್ಬೇಕು ತಾನೆ. ನಡಿ ಆಸ್ಪತ್ರೆಗೆ ಕರ್ಕೊಂಡೋಯ್ತೀನಿ, ತೋರಿಸ್ತೀನಿ ಅದೇನು ದೊಡ್ಡ ರೋಗ ಬಂದೈತೋ ಗೊತ್ತಾಗ್ಲಿ. ಬಾ ಆವಾಗ ನಿಮ್ಮ ಮನೆಯಲ್ಲೆಲ್ಲನೂ ಬಾಯಿ ಮುಚ್ಕೊಂಡು ಸುಮ್ಮನೆ ಆಯ್ತಾರೆ ನೋಡೋಣ. ನಡಿ. ಇಲ್ಲ ಅತ್ತೆ, ಬೇಡ ಅತ್ತೆ, ಏನು ಬೇಡ ಅತ್ತೆ. ಅದು ಅದು ಈ ನಾನೇ ತೋರಿಸ್ಕೊತೀನಿ ಅತ್ತೆ. ಸುಮ್ಮನೆ ಕಾಲು ನೋಯ್ತಿತ್ತು ಅಷ್ಟೇ ಕಣತ್ತೆ. ಅಷ್ಟು ಬಿಟ್ರೆ ಏನು ಇಲ್ಲ ಅತ್ತೆ. ನೀವೇನು ತಲೆ ಕೆಡ್ಸ್ಕೊಬೇಡಿ ಅತ್ತೆ. ನಾನು ಆಸ್ಪತ್ರೆಗೆ ತೋರಿಸ್ಕೊತೀನಿ. ಅಲ್ಲಿ ನಮ್ಮ ಅಪ್ಪವ್ರ ಮನೆಗೂ ಹೇಳ್ಬಿಟ್ಟು ಬರ್ತೀನಿ. ನೀವೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ಅಲ್ಲಿ ಹೇಳ್ಬಿಟ್ಟು ಬರ್ತೀನಿ ನಾನು, ಸರಿನಾ? ಹಿಂಗೆ ನೀವೇನು ಕೇಳೋಕೆ ಹೋಗ್ಬೇಡ್ರಿ ಅಂತ ಹೇಳ್ಬಿಟ್ಟು ಹೇಳ್ಬಿಟ್ಟು ಬರ್ತೀನಿ. ನೀವೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ನನ್ನ ಆಸ್ಪತ್ರೆ ನಾನು ನೋಡ್ಕೊತೀನಿ, ನೀವು ಸುಮ್ಮನಿರಿ, ಸರಿನಾ? ಮನೆಯಾಳಿಗ್ಲ ಇಬ್ರು ಸೇರ್ಕೊಂಡು ಏನು ಮಾಡಬೇಕು ಅಂತ ಅನ್ಕೊಂಡಿದ್ರು ನನಗಂತೂ ಗೊತ್ತಾಯ್ತಿಲ್ಲ. ಮನೆಯಾಳ ಕೆಲಸ ಮಾಡ್ತಾ ಇದ್ರ ಮನೆಯಾಳಿಗ್ಲ ನಿಮಗೆ. ಇಲ್ಲೇ ಪ್ರೇಮಿ ನೇತ್ರಿ ಇಬ್ರು ನಡೀರಿ. ಆ ಹಳೆ ಮನೆ ಒಂದ್ಕೆಲ್ಲವೇ ನಾನು ಪದ್ದಿ ಹೋಗ್ಬಿಟ್ಟು ಮನೆ ಒದಿಸ್ಬಿಟ್ಟು ಬಂದಿದ್ದೀವಲ್ಲ, ಇಲ್ಲಿ ಇದ್ಬಿಟ್ಟು ಏನಾರೇ ಮಾಡ್ತೀರಾ? ಒಂದು ವಾರ ಇರ್ತೀನಿ ಅಂತಾನೆ ಬಂದಿದ್ದು. ನೀವು ಮನೆಗೆ ಇದ್ದಷ್ಟು ನನಗೆ ಕಿರಿ ಶಾನೆ ಆಗೋಗ್ಬಿಡ್ತದೆ ನನಗಂತೂ. ಇಬ್ರು ಮನೆಯಾಗಿರ್ಬೇಡಿ. ಸುಮ್ಮನೆ ಒಯ್ತಾ ಇರ್ರಿ ಇಲ್ಲಿಂದ ಅಷ್ಟೇನೆ. ಕುಡ್ದು ಅಷ್ಟೇನೆ ಸುಮ್ಮನೆ ಒಯ್ತಾ ಇರಬೇಕು. ಈಗಲೇ ಹೇಳಿದ್ದೀನಿ. ನನಗೆ ಗೊತ್ತಿರೋ ವಾಪಕ್ಕೆ ಏನು ಮಾಡಬೇಕೋ ಗೊತ್ತಾಯ್ತಿಲ್ಲ. ಆದರೆ ಏನು ಮಾಡ್ತೀಯಾ? ಏನು ಮಾಡಂಗಿಲ್ಲ ಬಿಡಂಗಿಲ್ಲ. ಅದಕ್ಕೆ ಏನೇ ಬಾಯಿ ಮುಚ್ಕೊಂಡಿದ್ದೀನಿ. ಒಯ್ತಾ ಇರ್ರಿ ಸುಮ್ಕೆನೇ. ಅತ್ತೆ ಪ್ಲೀಸ್ ಅತ್ತೆ, ಕಾರ್ ತಗೋತಿದ್ದೀವಿ, ಎಲ್ಲ ಸ್ಟ್ಯಾಂಡರ್ಡಾಗಿ ಚೆನ್ನಾಗಿರ್ತೀವಿ ಕಣತ್ತೆ. ಅತ್ತೆ ನೋಡಿ ಬಿಸ್ನೆಸ್ ಎಲ್ಲ ಮಾಡಬೇಕು ಅಂತ ಅನ್ಕೊಂಡಿದ್ವಿ ಕಣತ್ತೆ. ಆ ಮನೆಗೆ ಹೋದ್ರೆ ಎಲ್ಲ ಸಪೋರ್ಟ್ ಇರಲ್ಲ ಕಣತ್ತೆ. ನಮ್ಗೆ ಈ ಸಪೋರ್ಟ್ ನಿಮ್ಮ ಸಪೋರ್ಟ್ ಬೇಕು ಕಣತ್ತೆ. ದಯವಿಟ್ಟು ಬೈಬೇಡಿ ಕಣತ್ತೆ, ನಿಮ್ಮ ಕೈ ಮುಗಿತೀನಿ ಕಣತ್ತೆ, ಪ್ಲೀಸ್ ಕಣತ್ತೆ. ಏಯ್ ಸಾಕು ಮುಚ್ಚಿ ಬೈನ. ಇಬ್ರು ಗಂಟು ಮುಟ್ಟೆ ಕಟ್ಕೊಂಡು ಒಯ್ತಿರ್ಬೇಕು ಅಷ್ಟೇನೆ. ಅತ್ತೆ ಪ್ಲೀಸ್ ಅತ್ತೆ ಏನಾರ ಮಾಡಿ. ಆದರೆ ಪ್ಲೀಸ್ ಅತ್ತೆ ಯಾವುದೇ ಕಾರಣಕ್ಕೂ ಪ್ಲೀಸ್ ಅತ್ತೆ ಮನೆಯಿಂದ ಈಚೆ ಕಡೆಗೆ ಮಾತ್ರ ಹಾಕ್ಬಿಡಿ ಅತ್ತೆ. ನೀವು ಹೇಳ್ದಂಗೆ ಕೇಳ್ತೀವಿ. ಇನ್ನೊಂದ್ಸಲ ತವ್ರ ಮನೆಗೆ ಹೋಗ್ಬಿಟ್ಟಂಗೆಲ್ಲ ಹೇಳಕ್ಕಿಲ್ಲ ಕಣತ್ತೆ. ಬೇಕಿಲ್ಲ ಲೇ ಪ್ರೇಮಿ, ಇಬ್ರು ತೊಲಗ್ರಿ ಇಲ್ಲಿಂದ. ಸುಮ್ಮನೆ ಒಯ್ತಿರ್ಬೇಕಷ್ಟೇನಿಯಾ, ಸಾಕು. ನೀವು ಬಂದೇ ಅಂದ್ರೆ ನೀನು ಹೋಗಿದ್ದಂತ ತಿಳ್ಜತೆ ಒಂದು ಬುದ್ಧಿ ಹೇಳಕ್ಕಾಯ್ತಿರಲ್ವೇ ನಿನ್ನ ಕೈಲಿ? ಹಿಂಗಲ್ಲ ಹಿಂಗೆ ಅಂತ ತಿಳ್ಬಿಟ್ಟು ಅವಳು ನೋಡೆ ಪ್ರಿಯ ಮಾನ ಮರುವುದು ಎಲ್ಲ ಕಳ್ಕೊಂಬಿಟ್ಟು ಬಂದವಳೆ. ಇನ್ನೇನೈತಿನ ನನ್ನ ಮತ್ತಿಗೆ ಹತ್ರ ಮಾತಾಡ್ತೀನಿ ಅತ್ತೆ. ನಾನೇ ಹೋಗ್ಬಿಟ್ಟು ಮಾತಾಡ್ತೀನಿ ಅತ್ತೆ. ಪ್ಲೀಸ್ ಅತ್ತೆ, ನಾನೇ ಮಾತಾಡ್ತೀನಿ. ಪ್ಲೀಸ್ ಅತ್ತೆ. ನೀವು ದಯವಿಟ್ಟು ಹಿಂಗೆಲ್ಲನೂ ಬೈದು ಮನೆ ಬಿಟ್ಟು ಕಳಿಸ್ಬೇಡಿ ಅತ್ತೆ, ಪ್ಲೀಸ್ ಅತ್ತೆ. ಹೇಳಿದ್ನಲ್ಲ ಗಂಟು ಮುಟ್ಟೆ ಕಟ್ಕೊಂಡು ಒಯ್ತಿರ್ಬೇಕಂತ ಹೇಳ್ಬಿಟ್ಟು. ಪ್ರೇಮಿ ನೀನು ಮಾಡ್ರೆ ನಾನು ಯಾವತ್ತೂ ಮರೆಯೋಕ್ಕಿಲ್ಲ. ಮನೆಯಾಳಿ ಒಯ್ತಿರ್ಬೇಕಷ್ಟೇನೆ. ಅತ್ತೆ ಪ್ಲೀಸ್ ಅತ್ತೆ ಹಂಗೆಲ್ಲ ಕಳಿಸ್ಬೇಡ್ರಿ ಅತ್ತೆ. ಪ್ಲೀಸ್ ಅತ್ತೆ, ಪ್ಲೀಸ್ ಕಳಿಸ್ಬೇಡಿ. ನನಗೆ ನಿಮ್ಮ ಸೇವೆ ಮಾಡೋ ಅವಕಾಶ ಬೇಕು ಅತ್ತೆ. ನಾನು ಅತ್ತೆ ಮಾವನ ಸೇವೆ ಮಾಡಿ ಪುಣ್ಯ ಕಟ್ಕೋಬೇಕು ಕಣತ್ತೆ ನಾನು. ಲೇ ನೀ ನಮ್ಮ ಮನೆಗಿದ್ರೆ ನನಗೆ ಬಂದ್ಬಿಡ್ತದೆ ಪಾಪ. ಸುಮ್ಕಿರು ಪ್ಲೀಸ್ ಅತ್ತೆ. ನನ್ನ ಕಿತ್ತ ಹಿಂಗೆ ಮಾಡೋಕ್ಕಿಲ್ಲ ಕಣತ್ತೆ. ಅವಳು ನೋಡ್ಕೊತೀನಿ ಕಣತ್ತೆ. ನನ್ನ ಕಿತ್ತ ಅವಳು ಹಿಂಗೆ ಮಾಡೋಕ್ಕಿಲ್ಲ ಕಣತ್ತೆ. ಪ್ಲೀಸ್ ಅತ್ತೆ. ನೋಡೆ ಸಾಕು, ನೀನು ಮಾಡಿರೋದೆಲ್ಲನೂ ಸಾಕು. ಈ ನೇತ್ರಿ ನೀನು ಇಬ್ರು ಮನೆಗೆ ಇದ್ಬಿಟ್ರೆ ನಮ್ಮ ಮನೆ ಶಾಂತಿನೇ ಹೊಂಟೋಗ್ಬಿಡ್ತದೆ. ಮೊದ್ಲೋಗಿ ನನಗೇನು ದೊಡ್ಡರಾಗ ಬಂದಿಲ್ಲ ಅಂತ ಹೇಳ್ಬಿಟ್ಟು ಅವಳನ್ನ ಕರ್ಕೊಂಡೋಗ್ಬಿಟ್ಟು ಏಳಿಸ್ಬಿಟ್ಟು ಕರ್ಕೊಂಡ್ಬಿಟ್ಟು ಪಾಪ ಅಷ್ಟು ನನ್ನ ಮಾನ ಮರ್ಯಾದೆ ಎಲ್ಲನೂ ಹೋಯ್ತೈತೆ. ಅವಳು ಹೆಂಗೆ ಅವಳಿಗೆ ಹೋಗ್ಬಿಟ್ಟು ಅವಳು ಪ್ರಿಯಂಗೆ ಮೊದಲು ಹೇಳ್ರಿ ನಮ್ಗೆ ಯಾವ ದೊಡ್ಡರಾಗನೂ ಬಂದಿಲ್ಲ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಸುಮ್ಕೆನೇ ಅದೇನೋ ಅಂತಾರಲ್ಲ, ಸುಮ್ಕೆನೇ ಹೋಗ್ಬಿಟ್ಟು ಹೇಳ್ಬಿಟ್ಟು ಬರ್ರಿ. ನನ್ನ ಮಾನ ಮರ್ಯಾದೆ ಎಲ್ಲ ಹೋಗ್ಬಿಟ್ಟೈತೆ. ಸುಮ್ಮನೆ ಹೇಳ್ಬಿಟ್ಟು ಸುಮ್ಮನೆ ಆಟೋ ಬಂದ್ಬಿಡ್ಬೇಕು ಅಷ್ಟೇನೆ. ಸರಿ ಅತ್ತೆ, ಹೇಳ್ತೀವಿ ಅತ್ತೆ. ಪ್ಲೀಸ್ ಅತ್ತೆ, ಪ್ಲೀಸ್ ಅತ್ತೆ. ನಾನೇ ಹೋಗ್ಬಿಟ್ಟು ನಮ್ಮ ಅತ್ತಿಗೆಗೆ ಎಲ್ಲ ಹೇಳ್ಬಿಟ್ಟು ಬರ್ತೀನಿ ಅತ್ತೆ. ಪ್ಲೀಸ್ ಅತ್ತೆ. ಸರಿ, ಅದೇನೋ ಕಾರು ಪಾರು ಅಂತ ಹೇಳ್ತಿದ್ರಲ್ಲ, ಮಾಡ್ಕೊಂಡು ಅದೇನೇನೋ ತೊಲಗಿ ಸುಮ್ಕೆನೆಯ. ಆಯ್ತತ್ತೆ ಪ್ಲೀಸ್ ಅತ್ತೆ. ಮನೆಯಿಂದ ಮಾತ್ರ ಹೋಗಿ ಅಂತ ಮಾತ್ರ ಹೇಳ್ಬೇಡಿ ಅತ್ತೆ, ಪ್ಲೀಸ್ ಅತ್ತೆ. ಇನ್ನೊಂದ್ಕಿತ ಹಿಂಗೆ ಉತ್ತರ ಆಡ್ತಿದ್ರೆ ಅಷ್ಟೇನಿಯ. ಲೈ ಇಲ್ಲಿ ಮೊದಲು ನೇತ್ರ ಹೋಗ್ಬಿಟ್ಟು ಫಸ್ಟು ನನಗೆ ಯಾವ ದೊಡ್ಡರಗನೂ ಬಂದಿಲ್ಲ, ಏನೂ ಇಲ್ಲ, ನಮ್ಮ ಅತ್ತೆಗೆ ಏನು ಹೇಳಿಲ್ಲ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನೀಟಾಗಿ ಹೇಳ್ಬಿಟ್ಟು ಬರಬೇಕು. ನಿಮ್ಮ ಮನೆಗೆ ಹೋಗ್ಬಿಟ್ಟು ಇಲ್ಲ ಅಂದರೆ ಗ್ರಾಚಾರ ಬಿಡಿಸ್ಬಿಡ್ತೀನಿ. ಸರಿ ಅತ್ತೆ ಸರಿ. ಯಾ ಸೊಸೆನೋ ಏನೋ
ಯಪ್ಪ ಒಬ್ಬೊಬ್ರದ್ದು ಒಂದೊಂದಲ್ಲ. ಸುಮ್ಕೇಣಿಯ ಇವ್ರ ಸವಾಸುಗಳೇ ಸಾಕಾಗ್ಬಿಟ್ಟೈತೆ. ಯಾರೂ ಬೇಡ ಅಂತ ಹೊಂಟು ಬಿಡ್ಬೇಕು ಸುಮ್ಕೇಣಿಯ. ಇವ್ರ ಸವಾಸನು ನನಗಂತೂ ಸಾಕಾಗೋಗ್ಬಿಟ್ಟೈತೆ. ಈಗ ಗೊತ್ತಾಯ್ತಾ ನಮ್ಮ ಅತ್ತೆ ಬುದ್ಧಿ ಏನು ಅಂತ ಹೇಳ್ಬಿಟ್ಟು. ಯಪ್ಪ, ಅತ್ತೆ ಒಂದಕ್ಕಿಂತ ಮನೆ ಬಿಟ್ಬಿಟ್ಟು ಕಳಿಸ್ಬಿಡ್ತದ. ಯಪ್ಪ ದೇವ್ರೆ, ನನಗೆ ಗೊತ್ತೇ ಇರಲಿಲ್ಲ. ಮನೆಯಾಳಿ ಪ್ರಿಯಾ ನೋಡ್ಬಿಡು ಬಂದ್ಬಿಟ್ಟು ಹೆಂಗೆಲ್ಲನೂ ಫಿಟ್ಟಿಂಗ್ ಇಕ್ಬಿಟ್ಟು ಹೆಂಗೆ ಹೋಗವಳೆ. ಯವಿ ಡೇಂಜರು. ನಮ್ಮ ಅತ್ತೆ ಸುಮ್ಮನೆ ಅಲ್ಲ, ಅದಕ್ಕೆ ಕಾಲು ಹಿಡ್ಕೊಂಡು ನಾಟಕ ಮಾಡ್ಕೊಂಡು ಕಣ್ಣೀರು ಹಾಕಿ ಥರ ನಾಟಕ ಮಾಡಿದ್ದು. ಎಲ್ಲ ಒಂದಿದ್ರೆ ಅಷ್ಟೇನೇ ನನ್ನ ಕತೆ ಮುಗಿಸ್ಬಿಟ್ಟಳು ಅತ್ತೆ. ನಿನ್ಗೆ ಏನು ಗೊತ್ತು ಇನ್ನೂ ಅತ್ತೆ ಬಗ್ಗೆ ಇನ್ನೂ ತಿಳ್ಕೊಳ್ಳೋದು ನೀನು ಬೇಜಾನೈತೆ. ಇನ್ನೂ ತಿಳ್ಕೊಳ್ಬೇಕು ನೀನು. ಬುಟ್ಟಾಕು ಸುಮ್ಕೇನಿ ಯಾಕೆ. ನೋಡು ಇವಾಗ ಕಾರ್ ಬರೋದು ನೋಡೋಣ, ಆಮೇಕಿಂದ ನಿಧಾನಕ್ಕೆ ಏನೋ ಒಂದು ಮಾಡಿದ್ರೆ ಆಯಿತು. ಸರಿ. ಯಪ್ಪ, ಅತ್ತೆ ಇಷ್ಟೊಂದೆಲ್ಲನೂ ರಾಂಗ ಕಳಿಸ್ಬಿಡ್ತಾರೆ ಅಂತ ಅನ್ನೋದು ನನಗಂತೂ ಗೊತ್ತೇ ಇರಲಿಲ್ಲ. ಅತ್ತೆ ಹತ್ರ ಹುಷಾರಾಗಿರ್ಬೇಕು. ಇನ್ಮ್ಯಾಲೆ ಇತ್ತೀನಿ ನೋಡು ಹುಷಾರಾಗಿ. ಅಮ್ಮ ತವ್ರ ಮನೆ ಹೋದಾಗೆ ತಾನೇ ಅವಳು ಮನೆಯಾಳಿಗೆ ಬಂದು ಫಿಟ್ಟಿಂಗ್ ಇಟ್ಬಿಟ್ಟು ಬೇಕಂತ ಉಗ್ಸೋದು. ಇನ್ನಲ್ಲೋಗಿ ಏನೂ ಆ ವ್ಯವಸ್ಥೆ ಮಾಡಲ್ಲ. ಯಾಕೆ ಸುಮ್ಕೇನೆ ಏನೂ ಗೊತ್ತಾಗಿದ್ದಂಗೆ ಗಲಾಟೆ ಆಗಿದ್ದಂಗೆ ಮಾಡ್ಕೋಬೇಕು. ಇವತ್ತೇ ಮರ್ಯಾದೆ ಅಂದರೆ ತಲೆ ಚೊಚ್ಕೊಂತಾಳೆ ಮರ್ಯಾದೆ ಅಂತಂದರೆ. ಸರಿ.